ಹಾಕಿರೋದು ಖಾವಿ, ಮಾಡೋದು ಗೋಲ್ಮಾಲ್. ಹಣ ಡಬಲ್ ಮಾಡ್ತೀನಿ ಅಂತ ಹಾಕ್ತಾನೆ ಮಕ್ ಮೇಲ್ ಟೋಪಿ. ಆಕಾಶದಿಂದ ಉದುರ್ಬಿಡತ್ತೆ 500 ರೂಪಾಯಿ ಗರಿ ಗರಿ ನೋಟು. 1 ಲಕ್ಷ ಹಣ ಕೊಟ್ರೆ 10 ಲಕ್ಷ ರೂಪಾಯಿ ಸಿಗತ್ತಂತೆ. ನೋಡಿ, ಹಾಕಿರೋದು ಕಾವಿ, ಮಾಡೋದು ಮಾತ್ರ ಎಲ್ಲವೂ ಕೂಡ ಗೋಲ್ಮಾಲ್. ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ಮಕ್ಮೇಲ್ ಟೋಪಿ ಹಾಕ್ತಾ ಇದ್ದಾರೆ. ಆಕಾಶದಿಂದ 500 ರೂಪಾಯಿ ಗರಿ ಗರಿಯಾಗಿ ಉದುರ್ಬಿಡುತ್ತೆ ನೋಡಿ ಇವರುಗಳಿಗೆ. 1 ಲಕ್ಷ ಹಣ ಕೊಟ್ರೆ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿ ದೋಖಾ ಮಾಡ್ಲಾಗ್ತಾ ಇದೆ. ಯಾದಗಿರಿಯಲ್ಲಿ ನಕಲಿ ಸ್ವಾಮಿಯಿಂದ ಜನರಿಗೆ ಮೋಸ ಮಾಡ್ಲಾಗ್ತಾ ಇದೆ. ಸ್ವಾಮೀಜಿ ಪವಾಡದಿಂದ ಹಣ ಬೀಳುತ್ತೆ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಖದೀಮರು. ಹಣ ಡಬಲ್ ಮಾಡಿಕೊಡ್ತೇವೆ ಅಂತ ಹೇಳಿ ಮುಗ್ಧ ಜನರಿಗೆ ಪಂಗನಾಮವನ್ನ ಹಾಕಲಾಗ್ತಾ ಇದೆ. ಸುರಪುರ ತಾಲೂಕಿನ ಭಾಗದಲ್ಲಿ ಅನೇಕ ಗ್ರಾಮಸ್ಥರಿಗೆ ಮೋಸವನ್ನ ಮಾಡಲಾಗಿದೆ. ನಾಗರಾಳ ಗ್ರಾಮದಲ್ಲಿ ಮೋಸ ಮಾಡುವ ಗ್ಯಾಂಗ್ ಪತ್ತೆಯಾಗಿದೆ. ಮೋಸ ಮಾಡುವ ದಂಧೆಕೋರರಿಗೆ ಗ್ರಾಮಸ್ಥರು ಸರಿಯಾಗಿ ಥಳಿಸಿದ್ದಾರೆ. 5 ವಂಚಕರನ್ನ ವಶಕ್ಕೆ ಪಡೆದುಕೊಂಡಿದ್ದಂತಹ ಪೊಲೀಸರು ಹಣ ಪಡೆದು ಆರೋಪಿಗಳನ್ನ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಾಕ್ಷಿ ಬೇಕೇ ಸತ್ಯ ಬೆಂಗಳೂರು ಬಂದಿ ಮಮ್ಮ ನಮ್ಮ ತಮ್ಮ ಗಾಂಧಿ ಆಯ್ತು. ನಮ್ಮ ತಮ್ಮ ಅಂದ ಹಿಂಗ ಲಾಸ್ ಆಗಿದೆ ನೋಡಮ್ಮ ಚೆಕ್ ಮಾಡಮ್ಮ ಬಾರಿ ಪುಣ್ಯ ಮಮ್ಮ ಬಂದು ಬಾರಿ ಪುಣ್ಯ ಈ ಕಡೆ ಸ್ವಲ್ಪ ಮಾರಿ ಶಾಸ್ತ್ರ ಹೇಳೋ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ನೋಡಿ, ನಕಲಿ ಸ್ವಾಮೀಜಿಗಳು ಯಾವ ರೀತಿಯಾಗಿ ಜನರಿಗೆ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆದರೆ ತಿಳಿದು ಪೊಲೀಸ್ ಅಧಿಕಾರಿಗಳೇ ಇದೀಗ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಪ್ರಶ್ನೆ ಮೂಡುತ್ತೆ. ಯಾರು ನಂಬಬೇಕು ಅನ್ನುವಂತಹ ಪ್ರಶ್ನೆ. ಲಕ್ಷ ಹಣ ಕೊಟ್ಬಿಟ್ರೆ ಲಕ್ಷ ಹಣ ಸಿಗ್ಬಿಡುತ್ತೆ ಅನ್ನೋದು ದೋಖಾ ಮಾಡ್ತಾ ಇದ್ದಾರೆ. ಅದನ್ನ ಅವರೇ ತೆಗೆದುಕೊಂಡು ಅವರೇ ಐಷಾರಾಮಿ ಜೀವನ ಮಾಡ್ಬೋದಲ್ವಾ? ಜನ ಯಾಕೆ ಈ ರೀತಿಯಾಗಿ ಯೋಚನೆ ಮಾಡಲ್ಲ ಅಂತ. ರಮ್ಯಾ, ಇದು ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಭಾಗದಲ್ಲಿ ಸಾಕಷ್ಟು ನಕಲಿ ಸ್ವಾಮಿಗಳು, ಅದೇ ರೀತಿಯಾಗಿ ನಕಲಿ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಜನರಿಗೆ ಮೋಸ ಮಾಡುವ ದಂಧೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಸುಮಾರು ವರ್ಷಗಳಿಂದ ನಕಲಿ ಸ್ವಾಮಿಗಳ ಕಾವಿ ವೇಷವನ್ನು ಧರಿಸಿ ಜನರಿಗೆ ಹಣ, ನೀವು 1 ಲಕ್ಷ ರೂಪಾಯಿ ಕೊಟ್ರೆ ನಾನು 10 ಲಕ್ಷ ರೂಪಾಯಿ ಕೊಡ್ತೇನೆಂದು, ಡಬಲ್ ಹಣ ಕೊಡ್ತೇನೆಂದು ಜನರಿಗೆ ಮೋಸ ಮಾಡುವ ದಂಧೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಇದೇ 17ರಂದು ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ನಾಗರಾಳ್ ಗ್ರಾಮದಲ್ಲಿ ಕೂಡ ಈ ನಕಲಿ ಗ್ಯಾಂಗ್ 5 ಜನರ ಗ್ಯಾಂಗ್ ಅನ್ನು ಅಲ್ಲಿನ ಗ್ರಾಮಸ್ಥರು ಪತ್ತೆ ಹಚ್ಚಿದ್ದಾರೆ. ಈ ವೇಳೆ ಅವರಿಗೆ ಕೂಡ ಥಳಿಸುವಂತ ಕೆಲಸ ಮಾಡಿದ್ದಾರೆ. ನಂತರ ಸುರ್ಪುರ್ ಪೊಲೀಸರಿಗೆ ಕೂಡ ಅಲ್ಲಿನ ಜನರು ಗ್ರಾಮಸ್ಥರು ಒಪ್ಪಿಸಿದ್ದಾರೆ. ಆದರೆ ಪೊಲೀಸರು ಅವರನ್ನು ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ. ಅದು ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹಣ ಪಡೆದು ಅವರನ್ನು ಬಿಟ್ಟಿದ್ದಾರೆ. ಹೀಗಾಗಿ ಈ ಗ್ಯಾಂಗ್ ಹಿಂದೆ ಮೋಸ ದಂಧೆ ಇದೆ. ಅದೇ ರೀತಿಯಾಗಿ ಇಲ್ಲಿ ಏನು ಹಣ ಡಬಲ್ ಮಾಡುವ ದಂಧೆ ಏನಿದೆ ಅದರಲ್ಲಿ ಕೂಡ
ಕೋಟಾ ನೋಟುಗಳು ಕೂಡ ಚಲಾವಣೆ ಮಾಡಿ ಈ ತರ ಆ ಗ್ಯಾಂಗ್ ಮೋಸ ಮಾಡುತ್ತಿದೆ ಎಂದು ಈಗಲೇ ದಲಿತ ಸಂಘರ್ಷ ಮುಖಂಡರು ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಕೂಡ ಆರೋಪ ಮಾಡಿದರೆ ಈ ಬಗ್ಗೆ ಕೂಡ ಇನ್ನ 4-5 ದಿನಗಳಲ್ಲಿ ಆದಷ್ಟು ಬೇಗ ನಾನು ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಗೃಹ ಸಚಿವರಿಗೆ ಕೂಡ ಹೋಗಿ ಅವರನ್ನು ಕೂಡ ಭೇಟಿ ನೀಡಿ ಈ ಬಗ್ಗೆ ಗಮನಕ್ಕೆ ತರ್ತೇನೆ ಎಂಬ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಆದ್ರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಏನು ಆರೋಪಿಗಳನ್ನು ಬಿಡುಗಡೆ ಮಾಡುವಂತ ಕೆಲಸ ಮಾಡಿದರೆ ಅವರನ್ನು ವಿಚಾರಣೆ ಮಾಡಿದಾಗ ಇದರ ನಿಜ ಬಣ್ಣ ಬೆಳಕಿಗೆ ಬರಲಿದೆ. ಅದೇ ರೀತಿಯಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಏನು ವೈರಲ್ ಆಗ್ತಿದೆ, ಈ ಬಗ್ಗೆ ವಿಡಿಯೋದ ಬಗ್ಗೆ ಕೂಡ ಸತ್ಯತೆ ಬಗ್ಗೆ ಕೂಡ ಪೊಲೀಸರು ತನಿಖೆ ಕೂಡ ಮಾಡಬೇಕಾಗಿದೆ. ರಮ್ಯ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.